ಹಾಯ್ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ಟಾಪಿಕ್ ಬಂದು ನಿಮ್ಮ ಹೊಸ ಫಿನಾನ್ಷಿಯಲ್ ಇಯರ್ ಹೇಗಿರಲಿದೆ ಅಥವಾ ನಿಮ್ಮ ಒಂದು ಫಿನಾನ್ಷಿಯಲ್ ಸಿಚುಯೇಷನ್ಸ್ ಈ ಒಂದು ವರ್ಷ ಯಾವ ರೀತಿ ಇರುತ್ತೆ, 2026ಕ್ಕೆ ನಿಮ್ಮ ಒಂದು ಹಣಕಾಸಿನ ಹರಿವು ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತಿನ ನಮ್ಮ ಒಂದು ರೀಡಿಂಗ್ ನ ಟಾಪಿಕ್ ಆಗಿರುತ್ತೆ. ಇಲ್ಲಿ ನಾನು ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ 4 ಫೈಲ್ಗಳನ್ನ ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2, ಫೈಲ್ 3, ಫೈಲ್ 4. ನೀವು ನಿಮ್ಮ ಕರೆಂಟ್ ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಹಣಕಾಸಿನ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಈ 4ರಲ್ಲಿ ಒಂದು ಫೈಲನ್ನ ಚೂಸ್ ಮಾಡ್ಕೋಬಹುದು. ಅಥವಾ ಇಲ್ಲಿರುವಂತಹ ನಾನು 4 ಸ್ಟೋನ್ಸ್ ಇಟ್ಟಿದ್ದೀನಿ. ಒಂದು ಲವ್ ಕಾರ್ಡ್ಸ್ ಇದೆ, ಅಮೆಥಿಸ್ಟ್ ಇದೆ, ಅಂಡ್ ದಿಸ್ ಒನ್ ಇಸ್ ಬ್ಯೂಟಿಫುಲ್ ಸ್ಟೋನ್ ಅಂಡ್ ದಿಸ್ ಒನ್ ಲ್ಯಾಪಿಸ್ ಲಜುಲಿ ಸ್ಟೋನ್ ಇರುವಂತದ್ದು. ಸೊ ನೀವು ಈ ಸ್ಟೋನ್ ಗಳನ್ನು ಕೂಡ ನೋಡಿ ಒಂದು ಫೈಲನ್ನ ಚೂಸ್ ಮಾಡ್ಕೋಬಹುದು. ಜೊತೆನಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಯಾರಾದ್ರೂ ಇದ್ರೆ ಅವ್ರಿಗೆ ಸಂಬಂಧಪಟ್ಟಂಗೂ ಕೂಡ ನೀವು ಒಂದು ಕಾರ್ಡ್ ಅನ್ನ ಚೂಸ್ ಮಾಡ್ಕೊಂಡು ತಿಳ್ಕೊಳ್ಬಹುದು. ಸೊ ನೀವು ನಿಮ್ಮ ಒಂದು ಕಾರ್ಡ್ ಅನ್ನ ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ಒಂದು ರೀಡಿಂಗ್ ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ ಈ ವರ್ಷ ನಿಮ್ಗೆ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಮೊದಲಿಗೆ ನಾನು ಫೈಲ್ 1 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಯೂಟಿಫುಲ್ ಸ್ಟೋನ್ ಅನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಫೈಲ್ 1 ಅನ್ನ, ಸೊ ನೋಡೋಣ ಬನ್ನಿ ಅವರ ಒಂದು ಹಣಕಾಸಿನ ಪರಿಸ್ಥಿತಿ ಈ ವರ್ಷ ಯಾವ ರೀತಿ ಇರಲಿದೆ ಅಂತ. ಸೊ ನೀವು ನೋಡಬಹುದು ಇಲ್ಲಿ ನನಗೆ ಒಂದು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ. ಫಸ್ಟ್ ಥಿಂಗ್ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದ್ರೆ ಇದೊಂದು ತುಂಬಾ ಪಾಸಿಟಿವ್ ಕಾರ್ಡ್ ಅನ್ನೋದು ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಮೊದಲಿಗೆ ಈ ಕಾರ್ಡ್ ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಈ ಒಬ್ಬ ಫಾರ್ ಸೈಟೆಡ್ ಪರ್ಸನ್, ಹಣಕಾಸಿಗೆ ಸಂಬಂಧಪಟ್ಟಂಗೆ ದೂರಾಲೋಚನೆಯನ್ನ ಮಾಡುವಂತ ಒಂದು ವ್ಯಕ್ತಿ, ಅಂದ್ರೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಆಸಕ್ತಿ ಇರುವಂತ ಒಬ್ಬ ವ್ಯಕ್ತಿ ನೀವು ಆಗಿರಬಹುದು. ಸೊ ನಿಮ್ಗೆ ಈ ವರ್ಷದ ಹಣಕಾಸು ಯಾವ ರೀತಿ ಇರಲಿ ಅಂತ ನೋಡೋದಾದ್ರೆ ಈ ವರ್ಷ ನಿಮ್ಗೆ ಬೇರೆ ಬೇರೆ ಮೂಲಗಳಿಂದ ಕೂಡ ಹಣಕಾಸು ನಿಮ್ಮನ್ನ ಹರಿಸಿ ಬರಲಿದೆ. ಕೆಲವರಿಗೆ ಇದರಲ್ಲಿ ಯಾರು ಆನ್ಲೈನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಥವಾ ಸೈಡ್ ಇನ್ಕಮ್ ಅಂತ ನೀವೇನ್ ಇಟ್ಕೊಂಡಿದ್ದೀರಾ ಅದರಿಂದ ಹೆಚ್ಚು ಹಣವನ್ನ ಈ ವರ್ಷ ನೀವು ಗಳಿಸಬಹುದು. ಮತ್ತೆ ನೀವು ಒಂದು ಪಾಸಿಟಿವ್ ರಿಟರ್ನ್ಸ್ ನ ಈ ಒಂದು ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಇನ್ನೊಂದು ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಕೆಲವರಿಗೆ ಇಲ್ಲಿ ಸೊ ನೀವು ಪಾಸ್ಟ್ ಅಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರೆ ಅದು ಸಡನ್ ಆಗಿ ನಿಮ್ಗೆ ಒಂದು ರಿಟರ್ನ್ಸ್ ಕೊಡುವಂತ ಒಂದು ಚಾನ್ಸಸ್ ಅಥವಾ ಸಡನ್ ಆಗಿ ನಿಮ್ಗೆ ಆಪರ್ಚುನಿಟೀಸ್ ಹುಡ್ಕೊಂಡು ಬರುವಂತ ಒಂದು ಸಾಧ್ಯತೆ, ಮತ್ತೆ ಅದರಿಂದ ನೀವು ಹಣವನ್ನ ಗಳಿಸುವಂತ ಒಂದು ಮಾರ್ಗಗಳು ಈ ವರ್ಷ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ, ಬಟ್ ಮಿಡಲ್ ಆಫ್ ದ ಇಯರ್ ನಿಮ್ಗೆ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು ಕಾರ್ಡ್ ಕ್ಲಿಯರ್ ಆಗಿ ತೋರಿಸ್ತಾ ಇರುವಂತದ್ದು. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಒಂದು ವರ್ಷ ನಿಮ್ಗೆ ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ನನ್ನ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ ನ ಜೊತೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈಗ ಯಾರು ಈ ಒಂದು ಅಮೆಥಿಸ್ಟ್ ಸ್ಟೋನ್ ಅನ್ನ ಚೂಸ್ ಮಾಡಿದ್ದೀರಾ ಅಥವಾ ಈ ಒಂದು ಫೈಲ್ ನಂಬರ್ 2 ಅನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಬನ್ನಿ ನಿಮ್ಮ ಒಂದು ರೀಡಿಂಗ್ ಅಥವಾ ನಿಮ್ಮ ಒಂದು ಇಯರ್ ಫಿನಾನ್ಷಿಯಲ್ ಇಯರ್ ಈ ವರ್ಷ ಯಾವ ರೀತಿ ಇರಲಿದೆ ಅಂತ ನಾವು ನೋಡೋಣ. ಸೊ ಈ ಒಂದು ರೀಡಿಂಗ್ ನ ಯಾರು ಅಥವಾ ಈ ಒಂದು ಫೈಲ್ ಅನ್ನ ಯಾರು ಚೂಸ್ ಮಾಡಿದೀರಾ, ಈಗಾಗಲೇ ನೀವು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರಬಹುದು ಅಥವಾ ನೀವು ಇಂಟಿಗ್ರೇಟ್ ಆಗಿ ವರ್ಕ್ ಮಾಡುವಂತ ಒಂದು ಪರ್ಸನ್ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಿಮ್ಗೆ ಈ ವರ್ಷದ ಆದಾಯದ ಮೂಲಗಳು ಬಂದು ಟೀಮ್ ವರ್ಕ್ ನ ಮೂಲಕ ನಿಮ್ಗೆ ಬರುತ್ತೆ. ಮುಖ್ಯವಾಗಿ ನಿಮ್ಗೆ ರೆಕಗ್ನಿಷನ್ ಚೆನ್ನಾಗಿ ಸಿಗುತ್ತೆ. ಜನ ನಿಮ್ಮ ಹಾರ್ಡ್ ವರ್ಕ್ ನ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ರಿಟರ್ನ್ಸ್ ಕೂಡ ತುಂಬಾ ಚೆನ್ನಾಗಿ ಈ ಒಂದು ವರ್ಷ ಬರುತ್ತೆ. ಬಟ್ ನಿಮ್ಮಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಾಣ್ಬೋದು. ಏನು ನೆಗೆಟಿವಿಟಿ ಅಂತ ನೋಡೋದಾದ್ರೆ ಯಾಕೋ ಸ್ಲೋ ಆಗಿ ಬರ್ತಾ ಇದೆಯಲ್ಲ ಹಣಕಾಸು, ಫಾಸ್ಟ್ ಆಗಿ ಮೂವ್ಮೆಂಟ್ಸೇ ಆಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಆಕ್ಚುಲ್ ಆಗಿ ಈಗೇನು ವರ್ಕ್ ಮಾಡ್ತಾ ಇದ್ದೀರಾ ಇದೆಲ್ಲ ಕೂಡ ನಿಮ್ಗೆ ಲಾಂಗ್ ಟರ್ಮ್ ರಿಟರ್ನ್ಸ್ ಕೊಡುವಂತದ್ದನ್ನೇ ನೀವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಾಳ್ಮೆಯನ್ನ ವಹಿಸಿದ್ರೆ ಈ ವರ್ಷ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮಿಡಲ್ ಆಫ್ ದ ಇಯರ್ ನಿಮ್ಗೆ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು ಕಾರ್ಡ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸ್ಲೋ ಆದ್ರೂ ಕೂಡ 100% ನಿಮ್ಗೆ ಏನ್ ರಿಟರ್ನ್ಸ್ ಸಿಗ್ಬೇಕೋ ಈ ಒಂದು ವರ್ಷ ನಿಮ್ಗೆ ಸಿಕ್ಕೇ ಸಿಗತ್ತೆ. ಸೊ ಈ ನನ್ನ ಒಂದು ರೀಡಿಂಗು ನಿಮ್ಗೆ ಇಷ್ಟ ಆದ್ರೆ ನನ್ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ ನ ಜೊತೆ ಮತ್ತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಬನ್ನಿ ನಮ್ಮ ಮುಂದಿನ ಫೈಲ್ ಫೈಲ್ ನಂಬರ್ 3 ಈ ಒಂದು
ಓಷನ್ ಗ್ರೀನ್ ಕಲರ್ ಸ್ಟೋನ್ ಅನ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ವರ್ಷ ಯಾವ ರೀತಿ ಇರಲಿದೆ ಅಂತ ನೋಡೋಣ. ಹಣಕಾಸಿನ ವರ್ಷ ಅಂತ ನೋಡೋದಾದ್ರೆ, ಯಾರು ಈ ಕಾರ್ಡ್ ಅನ್ನ ಚೂಸ್ ಮಾಡಿದ್ದೀರಾ ಅಥವಾ ಈ ಒಂದು ಪೈಲನ್ನ ಚೂಸ್ ಮಾಡಿದ್ದೀರಾ, ನೀವು ಈ ಒಂದು ವರ್ಷ ನಿಮ್ಮ ಪಾಸ್ಟ್ ಅಲ್ಲಿ ಅಂದ್ರೆ ಈ ಹಿಂದೆ ನೀವು ತಗೊಂಡಂತ ಹಣಕಾಸಿಗೆ ಸಂಬಂಧಪಟ್ಟಂತ ನಿರ್ಧಾರಗಳು ಅಥವಾ ತಗೊಂಡಿರುವಂತ ಲೋನ್ಗಳು ಅಥವಾ ನೀವು ಚೂಸ್ ಮಾಡಿದಂತ ಫಿನಾನ್ಷಿಯಲ್ ಅಥಾರಿಟೀಸ್ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಸ್ವಲ್ಪ ರಿಗ್ರೆಟ್ ಮಾಡ್ತೀರಾ ಅಥವಾ ಪಶ್ಚಾತ್ತಾಪ ಪಡ್ತೀರಾ ಈ ಒಂದು ವರ್ಷ. ಈ ಕಾರ್ಡ್ಸ್ ಇಲ್ಲಿ ಮುಖ್ಯವಾಗಿ ನಿಮ್ಮ ಹಣಕಾಸಿನ ಲಾಭ ನಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಅಂದ್ರೆ ಒಂದು ರೀತಿ ನೀವು ಪಾಸ್ಟ್ ಅಲ್ಲಿ ಯಾಕೆ ಈ ರೀತಿ ಮಾಡಿದೆ, ನಾನು ಈ ರೀತಿ ಮಾಡದೆ ಇದ್ದಿದ್ರೆ ನಾನು ಈಗ ಚೆನ್ನಾಗಿರ್ತಾ ಇದ್ನೇನೋ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತೀರಾ ಈ ವರ್ಷ. ಇದ್ರ ಸಂಬಂಧಪಟ್ಟಂಗೆ ಸಾಕಷ್ಟು ಸ್ಟ್ರೆಸ್ಗಳನ್ನ ಅನುಭವಿಸ್ತೀರಾ, ನಿದ್ರೆಯಲ್ಲಿರುವಂತ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಫೇಸ್ ಮಾಡ್ತೀರಾ. ಬಟ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದು ನಿಮ್ಮ ಫಿನಾನ್ಸ್ ಅನ್ನ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಹೈಲೈಟ್ ಆಗುವಂತ ಒಂದು ವಿಚಾರ. ಅದ್ರ ಬದಲು ಇಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂತ, ನೀವು ಆ ಒಂದು ಮನಸ್ಥಿತಿಯಿಂದ ಆಚೆ ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಫಿನಾನ್ಸ್ ಬಹಳ ಚೆನ್ನಾಗಿದೆ ಅಂತ. ನೀವು ಈ ಒಂದು ಪಿಕ್ಚರ್ ಅನ್ನ ನೋಡ್ಬೋದು. ಈ ಒಂದು ಪಿಕ್ಚರ್ ಅಲ್ಲಿ ನೋಡಿ, ಈ ಒಂದು ವ್ಯಕ್ತಿ ಇಲ್ಲಿ ಬಿದ್ದೋಗಿರೋ 3 ಕಪ್ಸ್ ಅನ್ನ ನೋಡ್ತಾ ಇದ್ದಾನೆ ಹೊರತು ಇಲ್ಲಿ ಅವ್ನಿಗೆ ಇನ್ನ 2 ಕಪ್ಸ್ಗಳು ಇರುವಂತದ್ದು. ಅಂದ್ರೆ ಅವ್ನಿಗೆ ಇನ್ನೂ ಇಲ್ಲಿ ಪಾಸಿಟಿವ್ ಆಗಿ ಅಪರ್ಚುನಿಟೀಸ್ ಇದೆ, ಬಟ್ ಅವನು ಅದನ್ನ ನೋಡ್ತಾ ಇಲ್ಲ. ಅದನ್ನ ಬಿಟ್ಟು ಇಲ್ಲಿ ಬಿದ್ದೋಗಿರೋ ಕಪ್ಸ್ಗಳನ್ನ ಬಗ್ಗೆ ಮಾತ್ರ ಅವನು ಯೋಚನೆ ಮಾಡ್ತಾ ಇರುವಂತದ್ದು. ಒಂದ್ ರೀತಿ ಸ್ಯಾಡ್ ಆಗಿ ಅವನು ಇರುವಂತದ್ದು. ಸೊ ಇದು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ನಾನು ಈ ಒಂದು ರೀಡಿಂಗ್ ಮಾಡ್ತಾ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಮನಸ್ಥಿತಿಯನ್ನ ನೀವು ಸರಿ ಮಾಡಿಕೊಂಡ್ರೆ ಈ ಒಂದು ವರ್ಷ ನಿಮ್ಗೆ ಹಣಕಾಸಿಗೆ ನಿಜವಾಗ್ಲೂ ಅದ್ಭುತವಾದ ಒಂದು ರಿಸಲ್ಟ್ ಅನ್ನ ಖಂಡಿತವಾಗ್ಲೂ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಈ ಒಂದು ರೀಡಿಂಗು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ ನ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ನಮ್ಮ ಕೊನೆಯ ಪೈಲ್ ಯಾರು ಈ ಒಂದು ಲ್ಯಾಪಿಸ್ ಲಜುಲಿ ಸ್ಟೋನ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಅವರ ಒಂದು ರೀಡಿಂಗು ಯಾವ ರೀತಿ ಇರುತ್ತೆ ಅಂತ ನಾವು ಈ ವರ್ಷ ನೋಡೋಣ. ಓಕೆ, ಸೊ ಯಾರು ಈ ಒಂದು ಪೈಲ್ ನ ಚೂಸ್ ಮಾಡಿದ್ದೀರಾ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಕಾರ್ಡ್ ಆಲ್ರೆಡಿ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆನೇ ಮಾತಾಡ್ತಾ ಇರುವಂತದ್ದು. ನೀವು ಬೇಸಿಕಲಿ ಹಾರ್ಡ್ ವರ್ಕರ್ ಮತ್ತೆ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡುವಂತ ವ್ಯಕ್ತಿಗಳು. ಸೊ ಆಸ್ ಯೂಶುವಲ್ ನೀವು ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ಮಟ್ಟದ ಡಿಸಿಪ್ಲಿನ್ಸ್ ಮತ್ತೆ ಹಾರ್ಡ್ ವರ್ಕ್ ನ ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತೀರಾ. ಸೊ ಹಾಗಾಗಿ ಈ ವರ್ಷ ನಿಮ್ಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಬರೋದೇ ಇಲ್ಲ. ಅದ್ರ ಬದಲಾಗಿ ನಿಮ್ಗೆ ಇವೊಂದು ನಿಮ್ಮ ಖರ್ಚುಗಳು ಹೆಚ್ಚಾದ್ರೂ ಕೂಡ ನೀವು ಅದನ್ನ ತೂಗಿಸ್ಕೊಂಡು ಹೋಗೋದು ಯಾವ ರೀತಿ, ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅನ್ನುವಂತ ಒಂದು ನಾಲೆಜ್ ನಿಮ್ಗೆ ಈ ವರ್ಷ ಬರುತ್ತೆ. ಸೊ ಹಾಗಾಗಿ ನೀವು ಫಿನಾನ್ಷಿಯಲ್ ಈ ವರ್ಷ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ನಿಮ್ದು ಒಂದು ಸಣ್ಣ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ನಾನು ಇಷ್ಟೊಂದು ವರ್ಕ್ ಮಾಡ್ತಾ ಇದ್ದೀನಿ, ಏನೋ ನಾನು ವರ್ಕ್ ಮಾಡಿದಷ್ಟು ಅಪ್ ಟು ದ ಮಾರ್ಕ್ ದುಡ್ಡು ಬರ್ತಾ ಇಲ್ವಲ್ಲ ಅಂತ ಸ್ವಲ್ಪ ಕೊರಗ್ತೀರಾ. ಹಾಗೆ ಮಾಡಕ್ ಹೋಗ್ಬೇಡಿ. ಬಿಕಾಸ್ ನೀವು ಹೆಂಗೆ ಖರ್ಚು ಮಾಡಿದ್ರು ಕೂಡ ಈ ಒಂದು ವರ್ಷ ನಿಮ್ಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಒಂದು ಫಿನಾನ್ಸ್. ಮತ್ತೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿಯನ್ನು ಕೂಡ ನೀವು ನೋಡೋದನ್ನ ಕಾಣ್ಬೋದು ಈ ಒಂದು ವರ್ಷದಲ್ಲಿ. ಸೊ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಥ್ಯಾಂಕ್ ಯು.